ಲೈನ್ ಹೇಗೆ ಡ್ರಾ ಮಾಡೋದು ಅಂತ ಚಾರ್ಟ್ನ ಯೂಸ್ ಮಾಡಿಕೊಂಡು ಹೇಗೆ ಡ್ರಾ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ನೋಡ್ಬೋದು, ಇಲ್ಲಿಗ ಸಪೋರ್ಟ್ ಲೈನ್ ಹೇಗೆ ಡ್ರಾ ಮಾಡೋದು ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಇವಾಗ ಪ್ರೈಸ್ ಈ ಥರ ಹಿಂಗೆ ಮೂವ್ ಆಗ್ತಾಯಿದೆ ಅಂದ್ಕೊಳ್ಳಿ. ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಇವಾಗ ನೋಡ್ಬೋದು, ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಎಲ್ಲಿ ಟಚ್ ಆಗ್ತಿದೆಯೋ ಆ ಪಾಯಿಂಟ್ಗೆ ಒಂದು ಸಪೋರ್ಟ್ ಲೈನ್ನ ಡ್ರಾ ಮಾಡ್ಬೋದು ನೀವು. ಮತ್ತು ರೆಸಿಸ್ಟೆನ್ಸ್ ಎಲ್ಲಿ ಟಚ್ ಆಗ್ತದೆ ಅಂದರೆ ಹೈ ಹೋಗಿ ಮತ್ತೆ ಡ್ರಾಪ್ ಆಗ್ತಾ ಇರುತ್ತೆ. ಎಲ್ಲಿ ಮಲ್ಟಿಪಲ್ ಟೈಮ್ಸ್ ಹೈ ಹೋಗಿ ಅಲ್ಲಿ ಟಚ್ ಆಗಿ ಮತ್ತೆ ರಿಟರ್ನ್ ಅಲ್ಲಿ ಬರ್ತಾ ಇದೆಯೋ ಅದು ರೆಸಿಸ್ಟೆನ್ಸ್ ಲೈನ್ನು ಡ್ರಾ ಮಾಡ್ಬೋದು ಅಲ್ಲಿ. ಈಗ ಮತ್ತು ಇನ್ನೊಂದು ಏನಂದರೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಯಾವಾಗಲೂ ಪರ್ಮನೆಂಟಾಗಿ ಅದೇ ಸಪೋರ್ಟ್ ಲೈನು ಅದೇ ರೆಸಿಸ್ಟೆನ್ಸ್ ಲೈನ್ ಇರಲ್ಲ. ಇವತ್ತು ಈ ರೆಸಿಸ್ಟೆನ್ಸ್ ಲೈನು ಅದು ನಾಳೆ ಬೆಳಿಗ್ಗೆ ಅದು ಸಪೋರ್ಟ್ ಲೈನಾಗಿ ಹ್ಯಾಕ್ ಮಾಡ್ಬೋದು. ನಾಳೆ ಬೆಳಿಗ್ಗೆ ಅದು ರೆಸಿಸ್ಟೆನ್ಸ್ ಲೈನ್ ಇರೋದು ಅದು ನೆಕ್ಸ್ಟ್ ಸಪೋರ್ಟ್ ಲೈನಾಗಿ ಹ್ಯಾಕ್ ಮಾಡ್ಬೋದು. ಆದ್ದರಿಂದ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನು ಪರ್ಮನೆಂಟ್ ಇರೋದಿಲ್ಲ ಅನ್ನೋದು ನೆನ್ಪಿಟ್ಕೊಳ್ಳಿ. ಇನ್ನೊಂದೇನೆಂದರೆ, ಈಗ ಏನಿದು ಸಪೋರ್ಟ್ ಝೋನ್ ಅಂದರೆ, ಸಪೋರ್ಟ್ ಅಂದರೆ ಇಲ್ಲಿ ಬೈಯರ್ಸ್ ಇರ್ತಾರೆ, ಡಿಮ್ಯಾಂಡ್ ಝೋನ್ ಬೈಯರ್ಸ್ ಇರ್ತಾರೆ. ಇದು ಎಷ್ಟೋ ಜನಕ್ಕೆ ಈ ಪ್ರೈಸಲ್ಲಿ ಒಳ್ಳೆ ವ್ಯಾಲ್ಯೂಯೇಷನಲ್ಲಿದೆ ಅಂದ್ಬಿಟ್ಟು ಕಡಿಮೆ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ಈ ಪ್ರೈಸಲ್ಲಿ ಬೈ ಮಾಡೋಕ್ಕೆ ಕಾಯ್ತಿರ್ತಾರೆ. ಈ ಬೈ ಮಾಡಿದಾಗ ಇಲ್ಲಿ ಸಡನ್ನಾಗಿ ಇಲ್ಲಿ ಬಂದಾಗ ಸ್ಟಾಕ್ ಪ್ರೈಸು ಇಲ್ಲಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಪ್ರೈಸ್ನ ತೊಗೊಂಡೋಗ್ತಾರೆ. ಯಾವಾಗ ಕೆಲವೊಬ್ಬರಿಗೆ ಈ ಪ್ರೈಸ್ ಇಲ್ಲಿ ತುಂಬ ಹೆವಿ ಆಗಿಬಿಟ್ಟಿದೆ, ತುಂಬ ಕಾಸ್ಟ್ ಆಗಿದೆ ಜಾಸ್ತಿ ಅಂದ್ಬಿಟ್ಟು ಅಲ್ಲಿಂದ ಸೆಲ್ ಆಫ್ ಮಾಡ್ಕೊಂಬರ್ತಾರೆ. ಮತ್ತು ಇಲ್ಲಿ ತನಕ ಬಂದಾಗ ಇಲ್ಲಿ ಸಪೋರ್ಟ್ ಈ ಝೋನ್ಗೆ ಬಂದಾಗ ಇಲ್ಲಿ ಮತ್ತೆ ಸ್ವಲ್ಪ ಜನ ಬೈಯರ್ಸ್ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲಿ ಎಲ್ಲರೂ ಬೈ ಮಾಡಿರೋಕ್ಕಾಗಿಲ್ಲ, ಸ್ವಲ್ಪ ಜನ ಬೈ ಮಾಡಿರ್ತಾರೆ, ಇನ್ನೊಂದು ಸ್ವಲ್ಪ ಜನ ವೆಯ್ಟ್ ಮಾಡ್ತಿರ್ತಾರೆ. ಇಲ್ಲೂ ವೆಯ್ಟ್ ಮಾಡಿದಾಗ ಇಲ್ಲಿ ಬಂದಾಗ ಎಷ್ಟೋ ಜನ ಇಲ್ಲಿ ಬಂದಾಗ ಬೈ ಮಾಡ್ತಾರೆ. ಆ ಥರ ಬೈ ಮಾಡಿಕೊಂಡು ಇಲ್ಲಿ ತನಕ ತೊಗೊಂಡೋಗ್ತಾರೆ. ಎಷ್ಟೋ ಜನ ಇಲ್ಲಿ ಸೆಲ್ ಮಾಡ್ತಾರೆ. ಆ ಥರ ಬೈಯಿಂಗು ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಯಾವಾಗ ಬೈಯಿಂಗು ಮತ್ತು ಸೆಲ್ಲಿಂಗ್ ಆ್ಯಕ್ಟಿವಿಟೀಸ್ ನಡೀತಾ ಇರುವಾಗ ಒಂದು ಪಾಯಿಂಟಲ್ಲಿ, ಫಾರ್ ಎಕ್ಸಾಂಪಲ್ ಈ ಪಾಯಿಂಟಲ್ಲಿ ಇಲ್ಲಿ ಸೆಲ್ಲರ್ಸ್ ಅನ್ನೋದು ಡ್ರೈ ಆಗಿರುತ್ತೆ. ಅಂದರೆ ಡ್ರೈ ಅಂದರೆ ಖಾಲಿಯಾಗಿರ್ತಾರೆ. ಇಲ್ಲಿ ಸೆಲ್ಲರ್ಸ್ ಯಾವಾಗ ಖಾಲಿ ಆಗುತ್ತೋ ಬೈಯರ್ಸು ಅಗ್ರೆಸಿವ್ ಆಗಿ ಬೈ ಮಾಡಿ ಪ್ರೈಸ್ನ ಇಲ್ಲಿ ತನಕ ಮೂವ್ ಮಾಡ್ತಾರೆ. ಯಾವಾಗ ಈ ಪ್ರೈಸ್ ಇಲ್ಲಿ ಮೂವ್ ಆದಾಗ ಇದು ಹೊಸ ರೆಸಿಸ್ಟೆನ್ಸ್ ಆಗಿ ಫಾರ್ಮ್ ಆಗುತ್ತೆ. ಇಲ್ಲಿ ಸೆಲ್ ಆಫ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಎಷ್ಟೋ ಜನಕ್ಕೆ ಇಲ್ಲಿ ಬೈ ಮಾಡಿರೋರು ಪ್ರೈಸ್ ಮೂವ್ ಆಗಿದೆಪ್ಪ ಜಾಸ್ತಿ ಆಗಿದೆ ಅಂದ್ಬಿಟ್ಟು ಅವರು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿಗೆ ಬಂದಾಗ ಇದು ಅವಾಗ ನೆಕ್ಸ್ಟ್ ಇಲ್ಲಿ ಪ್ರೈಸ್ ಡ್ರಾಪ್ ಆದಾಗ ಇಲ್ಲಿ ರೆಸಿಸ್ಟೆನ್ಸ್, ಇದು ಸಪೋರ್ಟ್ ಲೈನ್ ಆಗಿ ಆ್ಯಕ್ಟ್ ಮಾಡುತ್ತೆ. ಅದೇ ರೀತಿ ಸಪೋರ್ಟು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಒಂದು ಪಾಯಿಂಟಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಬ್ರೇಕ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇನ್ ಕೇಸ್ ಇಲ್ಲಿ ಸೆಲ್ಲರ್ಸ್ ಇದ್ದಿದ್ರೆ ಈ ಪ್ರೈಸ್ ಮತ್ತೆ ಇಲ್ಲಿ ಕೆಳಗೆ ಬಂದುಬಿಡೋದು. ಕೆಳಗೆ ಬಂದು ಇಲ್ಲೇನಾದರೂ ಬೈಯರ್ಸ್ ಇನ್ ಕೇಸ್ ಏನಾದರೂ ಇಲ್ಲಿ ಎಕ್ಸಾಂಪಲ್ ಕೊಡ್ತಿರೋದು, ಇನ್ ಕೇಸ್ ಇಲ್ಲೇನಾದರೂ ಬೈಯರ್ಸ್ ಇರಲಿಲ್ಲ ಅಂದಿದ್ರೆ ಈ ಪ್ರೈಸ್ ಕ್ರ್ಯಾಶ್ ಆಗಿ ಕೆಳಗೆ ಬಂದುಬಿಡೋದು. ಸೇಮ್ ಅದೇ ರೀತಿಯಲ್ಲಿ ನೀವು ಇಲ್ಲೂ ನೋಡ್ಬೋದು, ಇಲ್ಲಿ ಸೆಲ್ಲರ್ಸ್ ಕಡಿಮೆ ಆಗಿದ್ದು, ಈ ಪಾಯಿಂಟಲ್ಲಿ ಸೆಲ್ಲರ್ಸ್ ಕಡಿಮೆ ಆಗಿದ್ದಾರೆ. ಅದಕ್ಕೆ ಡಿಮ್ಯಾಂಡ್ ಹಂಗೆ ಜಾಸ್ತಿ ಆಗಿ ಅದಕ್ಕೆ ಆ ಪ್ರೈಸು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಬೇಸಿಕ್ ಕಾನ್ಸೆಪ್ಟ್ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್. ಅಂದರೆ ಸಪೋರ್ಟ್ ಅಂದರೆ ಡಿಮ್ಯಾಂಡ್ ಝೋನು, ರೆಸಿಸ್ಟೆನ್ಸ್ ಅಂದರೆ ಸಪ್ಲೈ ಝೋನು. ಸಪ್ಲೈ ಅಂದರೆ ಸೆಲ್ಲಿಂಗ್ ಥರ, ಇಲ್ಲಿ ಸಪ್ಲೈ ಜಾಸ್ತಿ ಇರುತ್ತೆ ಅಂತ. ಇಲ್ಲಿ ಸಪೋರ್ಟ್ ಅಂದರೆ ಇಲ್ಲಿ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ. ಇದೇ ಕಾನ್ಸೆಪ್ಟು ಚಾರ್ಟ್ಸಲ್ಲಿ ನಾವು ಇವಾಗ ಒಂದು ಚಾರ್ಟ್ ಓಪನ್ ಮಾಡಿ ಚಾರ್ಟಲ್ಲಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಹೇಗೆ ಡ್ರಾ ಮಾಡೋದು ಅನ್ನೋದು ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನ ಚಾರ್ಟ್ ಓಪನ್ ಮಾಡಿದ್ದೀನಿ. ನೀವೀಗ ಇಲ್ಲಿ ಚಾರ್ಟ್ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಹತ್ರ ನಾವು ಬೇಕಂದಾಗ ಒಂದು ಪ್ಲೇಸಲ್ಲಿ ಒಂದು ಸಪೋರ್ಟ್ ಲೈನು ಮತ್ತು ರೆಸಿಸ್ಟೆನ್ಸ್ ಲೈನ ಹೇಗೆ ಡ್ರಾ ಮಾಡೋದು ಅಂತ ಇಲ್ಲಿ ಒಂದು ಟ್ರೆಂಡ್ ಲೈನ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಮತ್ತು ಇನ್ನೊಂದು ಲೈನು ಇದು ರೆಸಿಸ್ಟೆನ್ಸ್ ಲೈನ್ ಬಂದು, ಈ ಲೈನ್ ಬಂದು ಸಪೋರ್ಟ್ಸ್. ಹೇಗೆ ನೀವು ಹಾಕ್ತಾಯಿದ್ದೀರ ಈ ಲೈನು ಅಂದರೆ ಅಕ್ಯುರೇಟಾಗಿ ಹಾಕೋಕ್ಕಾಗಲ್ಲ. ಅಪ್ರಾಕ್ಸಿಮೇಟಾಗಿ ನೋಡಿ, ಎಲ್ಲಿ ತುಂಬ ವಿಕ್ಸ್ ಇಲ್ಲಿ ಟಚ್ ಆಗ್ತಿದೆಯೋ ಆ ಝೋನಲ್ಲಿ ನಾವು ಒಂದು ಲೈನ್ ಹಾಕ್ತೀವಿ. ಸೇಮ್ ಅದೇ ಕಾನ್ಸೆಪ್ಟ್, ಇಲ್ಲಿ ಕೆಳಗೆ ಎಲ್ಲಿ ಟಚ್ ಆಗ್ತಾಯಿದೋ ಅಪ್ರಾಕ್ಸಿಮೇಟ್ ಅಲ್ಲಿ ಆ ಲೈನ್ ಒಂದು ಲೈನ್ ಡ್ರಾ ಮಾಡ್ತೀವಿ. ಇದು ಬಂದು ಸಪೋರ್ಟ್ ಲೈನ್ ಅಂತ. ಇದು ರೆಸಿಸ್ಟೆನ್ಸ್ ಲೈನ್. ನೋಡಿ, ಫಸ್ಟ್ ಇಲ್ಲಿಂದ ಸ್ಟಾಕ್ ಮೂವ್ ಆಗ್ತಾ ಇದೆ. ಇಲ್ಲಿ ಸ್ಟಾಕ್ ಮೂವ್ ಆಗ್ತಾ ಅಂದರೆ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ.
ಇಲ್ಲಿ ಸಪ್ಲೈ ಅಂದರೆ ಇದೊಂದು ನೀವು ಸಪ್ಲೈ ಈಸ್ ಆಲ್ಸೋ ಈಕ್ವಲ್ ಟು ಡಿಮ್ಯಾಂಡ್ ಝೋನ್ ಅಂದ್ಕೊಳ್ಳಿ. resistance line is also equal to supply zone. ಯಾವಾಗ ಸ್ಟಾಕಿಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಸ್ಟಾಕ್ ಪ್ರೈಸು ಮೂವ್ ಆಗುತ್ತೆ. ಯಾವಾಗ ಎಕ್ಸ್ಟ್ರೀಮ್ ಹೈ ಹೋದಾಗ ಕೆಲವೊಬ್ಬರಿಗೆ ಸ್ಟಾಕು ತುಂಬ ಇದಾಗಿದೆ ಅಂದ್ಬಿಟ್ಟು ಅದು ಸೆಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಕಂಟಿನ್ಯೂಸ್ ಸೆಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿ ಮತ್ತೆ ಆ ಪ್ರೈಸಿಗೆ ಬಂದಾಗ ಇದು ಒಳ್ಳೆ ಕಡಿಮೆ ಬೆಲೆಗೆ ಸಿಗ್ತಿದೆ ಅಂದಾಗ ಮತ್ತೆ ಸ್ಟಾಕ್ನ ಅಪ್ ತೊಗೊಂಡೋಗ್ತಾರೆ. ಇಲ್ಲಿ ಬೈಯರ್ಸು ಸೆಲ್ಲರ್ಸ್ ಇಲ್ಲಿ ಆ್ಯಕ್ಟ್ ಆಗ್ತಾರೆ. ಇಲ್ಲಿ ತುಂಬ ಸೆಲ್ಲರ್ಸ್ ಇರ್ತಾರೆ, ಇಲ್ಲಿ ಸೆಲ್ ಆಫ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಸಪೋರ್ಟ್ ಲೈನ್ ಹತ್ರ ತುಂಬ ಬೈಯರ್ಸ್ ಇರ್ತಾರೆ, ಇದನ್ನು ತೊಗೊಂಡೋಗ್ತಾರೆ. ಯಾವಾಗ ನೋಡಿ ಈ ಪಾಯಿಂಟಲ್ಲಿ ನೋಡಿದಾಗ ನೀವು ಇಲ್ಲಿ ರೆಸಿಸ್ಟೆನ್ಸ್ ಲೈನ್ ಎಲ್ಲಿ ಡ್ರಾ ಮಾಡಿದ್ದೀನಿ, ಈ ಪಾಯಿಂಟಲ್ಲಿ ಸೆಲ್ಲರ್ಸ್ ಅನ್ನೋದು ನಿಮ್ಗೆ ಇಲ್ಲಿ ಕಾಣಿಸಲ್ಲ. ಆವಾಗ ಏನು ಮಾಡ್ತಾರೆ, ಬೈಯರ್ಸು ಅಗ್ರೆಸಿವ್ ಆಗಿ ಬೈ ಮಾಡ್ತಾರೆ. ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಸ್ಟಾಕ್ ಪ್ರೈಸ್ನ ಹಂಗೆ ಮೇಲಕ್ಕೆ ತೊಗೊಂಡೋಗ್ತಾರೆ. ಮತ್ತು ನೆಕ್ಸ್ಟ್ ನೀವಿಲ್ಲಿ ಮತ್ತೆ ಬೇಕಂದರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ನ ಡ್ರಾ ಮಾಡ್ಕೋಬೋದು. ಅಂದರೆ ಹೆಂಗೆ ಇದು ಸಪೋರ್ಟು ಎಕ್ಸಾಕ್ಟಾಗಿ ಹಾಕೋದು ಹೆಂಗೆ ಅಂದರೆ, ಎಕ್ಸಾಕ್ಟಾಗಿ ಹಾಕೋಕ್ಕಾಗಲ್ಲ, ಇದು ಅಪ್ರಾಕ್ಸಿಮೇಟಾಗಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಹಾಕಬೇಕು. ಮಲ್ಟಿಪಲ್ ಟೈಮ್ಸ್ ಎಲ್ಲಿ ಟಚ್ ಆಗ್ತಿರುತ್ತೋ ವಿಕ್ಸ್ ಅದನ್ನು ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತ ಹಾಕ್ಕೋಬೋದು. ನೋಡಿ ವಿಕ್ಸ್ ಇದೆಯಲ್ಲ, ಇದನ್ನು ನಾನು ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ, ಇವನ್ನ ವಿಕ್ಸ್ ಅಂತಾರೆ, ಇದು ಬಾಡಿ ಅಂತ, ಫುಲ್ ಕ್ಯಾಂಡಲ್ನ ಬಾಡಿ ಅಂತಾರೆ. ಈ ಚಿಕ್ಕ ಚಿಕ್ಕ ಮುಳ್ಳು ಥರ ಇದೆಲ್ಲ ಕಡ್ಡಿ, ಅವನ್ನ ವಿಕ್ಸ್ ಅಂತಾರೆ. ನಾವು ಯಾವ ರೀತಿ ಸಪೋರ್ಟು ಯಾವ ರೀತಿ ಬೇಕಾದರೂ ಹಾಕೋಬೋದು. ಕೆಲವೊಬ್ಬರು ಈ ಥರ ಸಪೋರ್ಟು ಮತ್ತು ಈ ಥರ ಮತ್ತು ರೆಸಿಸ್ಟೆನ್ಸ್ನ ಡ್ರಾ ಮಾಡ್ತಾರೆ. ಈ ರೀತಿ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನೀವು ಯಾವ ರೀತಿ ಬೇಕೋ ಆ ರೀತಿ ಡ್ರಾ ಮಾಡ್ಕೋಬೋದು. ಇದನ್ನು ಡಿಲೀಟ್ ಈ ಲೈನ್ ಇನ್ ಕೇಸ್ ನಮ್ಗೆ ಡಿಲೀಟ್ ಮಾಡಬೇಕಂದ್ರೆ ಜಸ್ಟ್ ಡಿಲೀಟ್ ಬಟನ್ ನೋಡಿರಿ, ಡಿಲೀಟ್ ಆಗೋದು. ಇದನ್ನು ಅಷ್ಟೇ. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಈ ಪಾಯಿಂಟಲ್ಲಿ ನಾನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ ಹಾಕ್ಬೇಕು ಅಂದ್ಕೊಳ್ಳಿ. ನಾನು ಇದನ್ನು ಸಪೋರ್ಟ್ ಲೈನಾಗಿ ರೆಸಿಸ್ಟೆನ್ಸ್ ಲೈನಾಗಿ ಇದನ್ನು ಡ್ರಾ ಮಾಡ್ತೀನಿ. ಹೆಂಗೆ ಡ್ರಾ ಮಾಡಿದೆ ಅಂದರೆ ಮಲ್ಟಿಪಲ್ ಟೈಮ್ಸ್ ನೀವು ನೋಡ್ಬೋದು, ಈ ಪಾಯಿಂಟು ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಟಚ್ ಆಗ್ತಿದೆ, ರಿಟರ್ನ್ ಆಗ್ಬಿಡ್ತದೆ. ಅದೇ ರೀತಿ ಇದು ಸಪೋರ್ಟ್ ಲೈನಾಗಿ ಆ್ಯಕ್ಟ್ ಮಾಡುತ್ತೆ, ಇದು ರೆಸಿಸ್ಟೆನ್ಸ್ ಲೈನಾಗಿ ಆ್ಯಕ್ಟ್ ಮಾಡುತ್ತೆ. ಈಗ ನೀವು ಓಕೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಸರಿ ಇಲ್ಲಿ ಈ ಪೋರ್ಷನ್ ಅಂದರೆ ನಿಮಗೆ ಎಕ್ಸಾಕ್ಟಾಗಿ ಕಾಣಿಸಲ್ಲ, ಅಪ್ರಾಕ್ಸಿಮೇಟಾಗಿ ನೀವು ನೋಡ್ಬೋದು. ಇಲ್ಲಿ ಬರುತ್ತೆ ಮತ್ತು ರಿಟರ್ನ್ ಹೋಗುತ್ತೆ. ಮತ್ತು ಅದೇ ರೀತಿ ಇಲ್ಲೊಂದು ಸರಿ ಸಪೋರ್ಟ್ ತೊಗೊಳುತ್ತೆ ಮತ್ತು ರಿಟರ್ನ್ ಹೋಗುತ್ತೆ. ಮತ್ತು ಇಲ್ಲಿ ಬರುತ್ತೆ, ಇಲ್ಲಿ ಸಪೋರ್ಟ್ ತೊಗೊಳುತ್ತೆ ಮತ್ತು ರಿಟರ್ನ್ ಹೋಗುತ್ತೆ. ನೀವು ತುಂಬ ಟೈಮ್ ಅಲ್ಲೇ ಸಪೋರ್ಟ್ ತೊಗೊಳ್ತಾ ಇದೆ ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲಿ ಆ ಸ್ಟಾಕು ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ.
ನೋಡಿ ನೀವು ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡೋದು ಈ ಲೈನ್ ಹತ್ರ ತುಂಬ ಸಪೋರ್ಟ್ ಅಂದರೆ ಇದು ಒಂಥರ ಝೋನ್ ಇದ್ದಂಗೆ. ಎಕ್ಸಾಕ್ಟ್ ಲೈನ್ ಇದೇ ಪಾಯಿಂಟು ಇದೇ ಪ್ರೈಸು ಅಂತೇನಿರಲ್ಲ, ಅದೊಂದು ಪರ್ಟಿಕ್ಯುಲರ್ ಝೋನ್ ಥರ. ಇದಿಷ್ಟು ನಿಮಗೆ ಸಪೋರ್ಟ್ ಝೋನ್ ಇದ್ದಂಗೆ, ಇದಿಷ್ಟು ಸಪೋರ್ಟ್ ಝೋನ್ ಇದ್ದಂಗೆ. ಇಲ್ಲಿ ಮೇಲ್ಗಡೆನೂ ಅಷ್ಟೇ, ಇದಿಷ್ಟು ಒಂಥರ ರೆಸಿಸ್ಟೆನ್ಸ್ ಝೋನ್ ಇದ್ದಂಗೆ, ಸಪ್ಲೈ ಝೋನು ರೆಸಿಸ್ಟೆನ್ಸು. ನೋಡಿ ಮಲ್ಟಿಪಲ್ ಟೈಮ್ಸ್ ಹಿಟ್ಟಾಗ್ತಾಯಿದೆ. ಮತ್ತು ಇಲ್ಲೂ ನೋಡ್ಬೋದು, ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲೂ ರೆಸಿಸ್ಟ್ ಆಗ್ತಾಯಿದೆ ಸ್ಟಾಕು. ಮತ್ತು ಈ ಪಾಯಿಂಟಲ್ಲಿ ನೋಡ್ಬೋದು ಈ ಥರ ಪ್ರೈಸ್ ಹೋಗುತ್ತೆ ಮತ್ತು ಇಲ್ಲಿ ಡ್ರಾಪ್ ಆಗುತ್ತೆ, ಪ್ರೈಸ್ ಹೋಗುತ್ತೆ. ಒಂದು ಪಾಯಿಂಟಲ್ಲಿ ಇಲ್ಲಿ ನೀವು ಮಲ್ಟಿಪಲ್ ಟೈಮ್ಸ್ ನೀವು ಇಲ್ಲೇ ಸಪೋರ್ಟ್ ತೊಗೊತ ಏನಾಗ್ತದೆ, ಸ್ಟಾಕು ವೀಕ್ ಆಗ್ತಾಯಿದೆ. ಇದೊಂಥರ ನೀವು ಡೋರ್ ಅನಾಲಜಿ ತೊಗೊಳ್ಳಿ. ಇದೊಂದು ಡೋರ್ ಅಂದ್ಕೊಳ್ಳಿ, ಇದೊಂದು ಡೋರ್ ಅಂದ್ಕೊಳ್ಳಿ. ಯಾವಾಗ ಮಲ್ಟಿಪಲ್ ಟೈಮ್ಸ್ ಈ ಡೋರ್ಗೆ ಹಿಟ್ಟಾದಾಗ ಈ ಡೋರ್ ವೀಕ್ ಆಗ್ತಾ ಇರುತ್ತೆ. ಈ ಡೋರ್ ಅಷ್ಟೇ, ಇವಾಗ ಮಲ್ಟಿಪಲ್ ಟೈಮ್ಸ್ ಈ ಡೋರ್ಗೆ ಹಿಟ್ಟಾದಾಗ ಈ ಡೋರ್ ವೀಕ್ ಆಗ್ತಾಯಿದೆ. ನೋಡಿ ಇಲ್ಲಿ 1 ಟೈಮು 2 ಟೈಮ್ಸ್ ಹಿಟ್ಟಾಗಿದೆ. ಇಲ್ಲಿ ನೋಡ್ಬೋದು ನೀವು 1 ಟೈಮ್ 2 ಟೈಮ್ಸ್ 3 ಟೈಮ್ಸ್, ಇಲ್ಲಿ 4th ಟೈಮ್ ನಿಮಗೆ ಹಿಟ್ಟಾದಾಗ ತುಂಬ ವೀಕ್ ಆಗಿದೆ. ಇಲ್ಲಿ ಡೋರ್ ಹಿಟ್ಟಾದಾಗ ವೀಕ್ ಆಗಿದೆ. ಇದು ಒಂಥರ ಹ್ಯಾಮರ್ ಡೋರ್, ಇದನ್ನು ಹ್ಯಾಮರ್ಸ್ ಅಂದ್ಕೊಳ್ಳಿ. ಎಕ್ಸಾಂಪಲ್ ಕ್ಯಾಂಡಲ್ಸ್ನ ಹ್ಯಾಮರ್ ಅಂದ್ಕೊಳ್ಳಿ, ಇದನ್ನು ಡೋರ್ ಅಂದ್ಕೊಳ್ಳಿ. ಈ ಮೇಲ್ಗಡೆ ಈ ಸಪೋರ್ಟ್ ಮತ್ತು ಈ ರೆಸಿಸ್ಟೆನ್ಸ್ ಲೈನ್ನ ಡೋರ್ ಅಂತ ಅನಲೈಸ್ ಮಾಡ್ಕೊಳ್ಳಿ. ಈಗ ಮಲ್ಟಿಪಲ್ ಟೈಮ್ಸ್ ಹಿಟ್ಟಾದಾಗ ಆ ಸ್ಟಾಕು ನಿಮಗೆ ಕ್ರ್ಯಾಕ್ ಆಗ್ತಾಯಿದೆ. ನೋಡಿ ಕೆಳಗೆ ಬರ್ತಾ ವೀಕ್ ಆಗಿ ಪ್ರೈಸ್ ಇಲ್ಲಿ ತನಕ ಡ್ರಾಪ್ ಆಗುತ್ತೆ. ಈಗ ಮತ್ತೆ ಇಲ್ಲಿ ಸಪೋರ್ಟ್ ಲೈನ್ ಆಗಿ ಇಲ್ಲಿ ಒಂದು ಸಪೋರ್ಟ್ ಆ್ಯಕ್ಟ್ ಆಗ್ತಾಯಿದೆ. ಇಲ್ಲಿ ಸಪೋರ್ಟು ಮತ್ತು ಇಲ್ಲಿ ರೆಸಿಸ್ಟೆನ್ಸ್ ಲೈನ್, ಇದು ರೆಸಿಸ್ಟೆನ್ಸ್ ಆಗಿ ಇದಕ್ಕೆ ಮುಂಚೆ ಇದೇ ಸಪೋರ್ಟ್ ಇತ್ತು, ಇವಾಗ ಅದು ರೆಸಿಸ್ಟೆನ್ಸ್ ಆಗಾಗ್ತದೆ. ಅದೇ ನಾನು ಫಸ್ಟಲ್ಲಿ ಹೇಳ್ದಾಗೆ ಯಾವುದು ಪರ್ಮನೆಂಟ್ ಸಪೋರ್ಟು ಪರ್ಮನೆಂಟ್ ರೆಸಿಸ್ಟೆನ್ಸ್ ಅಂತ ಇರಲ್ಲ. ಈಗ ಮುಂಚೆ ಸಪೋರ್ಟ್ ಲೈನ್ ಅದು, ಇವಾಗ ಅದು ರೆಸಿಸ್ಟೆನ್ಸ್ ಲೈನ್ ಆಗ್ತಾಯಿದೆ. ಈಗ ನೋಡಿ ಇಲ್ಲಿ ಮತ್ತೆ ಮಲ್ಟಿಪಲ್ ಟೈಮ್ಸ್ ಹಿಟ್ ಆದಮೇಲೆ ಈ ಥರ ಮೂವ್ ಆಗ್ತಾ ಇರುತ್ತೆ. ನಿಮಗೆ ನೆಕ್ಸ್ಟ್ ಇದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ ಕಾನ್ಸೆಪ್ಟ್ ನೀವು ಎಲ್ಲಿ ಬೇಕೋ ಅಲ್ಲಿ ಡ್ರಾ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಕೆಲವೊಬ್ಬರು ಸ್ಲ್ಯಾಂಟಾಗಿ ಡ್ರಾ ಮಾಡಿಕೊಂಡು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ನೋಡ್ತಾರೆ, ಮತ್ತು ಇನ್ನೊಬ್ಬ ಕೆಲವರು ಮತ್ತು ಜಸ್ಟ್ ಸುಮ್ಮನೆ ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿಕೊಂಡು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಲೈನ್ನ ಇದು ಮಾಡ್ತಾರೆ. ನೋಡಿ ಈ ಥರ ಜಸ್ಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಈ ಥರ ಡ್ರಾ ಮಾಡಿಕೊಂಡು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಟ್ರೆಂಡ್ ನೋಡೋದು, ಅಂದರೆ ಡೌನ್ ಟ್ರೆಂಡಲ್ಲಿದೆಯಾ ಅಪ್ ಟ್ರೆಂಡಲ್ಲಿದೆಯಾ ಇಲ್ಲಾಂದರೆ ಸೈಡ್ ವೇಸಲ್ಲಿದೆಯಾ ಅದನ್ನು ಹೇಗೆ ನೋಡೋದು ಅಂತಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ.